ಆತ್ಮ ನಮಸ್ತೆ. ಪ್ರತಿಯೊಂದನ್ನು ನಿರ್ಧರಿಸುವ ಅಧಿಕಾರವಂತೂ ಪೇರೆಂಟ್ಸ್ ಕೈಯಲ್ಲೇ ಇರುತ್ತೆ. ನಿಮಗೆ ಒಂದಷ್ಟು ಯೋಚನೆ ಮಾಡಲು ವಿಚಾರಗಳನ್ನು ಮಾತ್ರ ಹೇಳೋಕೆ ಬಯಸ್ತೀವಿ. ನಿರ್ಧಾರವಂತೂ ನಿಮ್ಮದೇ ಆಗಿರುತ್ತೆ. ಈಗ ನೀವು ಬಾಲ್ಯದಿಂದ ಇಲ್ಲಿಯವರೆಗೆ ನಿಮ್ಮ ಜೊತೆ ಓದಿದ ಫ್ರೆಂಡ್ಸು, ಜೂನಿಯರ್ಸು, ಸೀನಿಯರ್ಸ್ಗಳ ಜೀವನದ ಒಂದು ಕಿರುನೋಟ ನೋಡಿ. ನಿಮ್ಮ ಸುತ್ತಮುತ್ತಲೂ ಸಿಗುವವರ ಜೀವನವನ್ನು ನೋಡಿ. ಕ್ರಿಕೆಟರ್ಸ್, ಬಿಸ್ನೆಸ್ ಪೀಪಲ್, ಸೈಂಟಿಸ್ಟ್, ಸೆಲೆಬ್ರಿಟೀಸ್ ಅಥವಾ ಎಲ್ಲರೂ ಹೇಳುವ ವೆಲ್ ಸೆಟಲ್ಡ್ ಪೀಪಲ್, ಇವರೆಲ್ಲರಲ್ಲಿಯೂ ಹೆಚ್ಚಿನವರು ಟಾಪರ್ಸ್ ಮಾತ್ರನಾ ಅಂತ? ಅಥವಾ ಸಕ್ಸಸ್ಫುಲ್ ಆಗಲು ಪರ್ಸೆಂಟೇಜ್ನ ಅವಶ್ಯಕತೆ ನಿಜವಾಗಿಯೂ ಇದೆನಾ? ಸ್ಟೂಡೆಂಟ್ಸ್ನ ಕಾನ್ಫಿಡೆನ್ಸ್ ಹೆಚ್ಚಿಸುವ ಮಾರ್ಗ ಅವರು ತೆಗೆಯುವ ಮಾರ್ಕ್ಸ್ಗಳಾಗಬೇಕಾ? ಅವರ ಸಾಮರ್ಥ್ಯದ ಅಳತೆಗೋಲುಗಳೇ ಅಂಕಗಳೇ? 100% ಮಾರ್ಕ್ಸ್ ತೆಗೆಯೋದೇ ಸ್ಟೂಡೆಂಟ್ಸ್ನ ಗುರಿಯಾಗಬೇಕಾ? ಸರ್ವತೋಮುಖ ಅಭಿವೃದ್ಧಿಯ ಡೆಫಿನಿಷನ್ ಏನು? ಪೇರೆಂಟ್ಸ್ನ ಎಕ್ಸ್ಪೆಕ್ಟೇಷನ್ಸ್ಗಳ ಆಧಾರದ ಮೇಲೆ ಶಿಕ್ಷಣದ ಡೆಫಿನಿಷನ್ಸ್ ಮಾಡಲಾಗುವುದೇ? ಕ್ಲೈಂಟ್ಸ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಕಂಪನಿ ನಡೆಸಿದ ಹಾಗೆ? ಶಿಕ್ಷಣದ ನೈಜ ಅರ್ಥವೇನು? ಶಾಲೆ ನಡೆಸುವವರ ಗುರಿ ಏನಾಗಿರಬೇಕು? ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಳಲೇಬೇಕಾದ ವಿಚಾರಗಳು ಯಾವುವು? ಗುರು ಯಾರು? ಶಿಕ್ಷಕ ಯಾರು? ಮಕ್ಕಳ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಯಾವುದರ ಅವಶ್ಯಕತೆ ಇದೆ? ಇಷ್ಟೂ ವಿಚಾರಗಳನ್ನು ಮನದಲ್ಲಿಟ್ಕೊಂಡು ಸ್ವಂತ ನಿರ್ಧಾರ ತೆಗೆದುಕೊಳ್ಳಿ. ಒಪಿನಿಯನ್ಸ್ 1000 ಇರಲಿ, ನಿರ್ಧಾರ ನಿಮ್ಮದೇ ಆಗಿರಲಿ. ಹರಿ ಓಂ.